IPL ಟೈಮಲ್ಲೇ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು. ಬೇಗ ರೆಡಿ ಆಗಲಿಲ್ಲ ಸಿನಿಮಾ. ಕಂಪ್ಲೀಟ್ಲಿ ಅದ್ರ ಮೇಲೆ ಬೇಸ್ಡ್ ಅಲ್ಲ ಇದು. ನಾಲೆಜ್ ಅನ್ನೋದು ಇಷ್ಟಲ್ಲ ಅಂತ ಶಿಸ್ತಿದ್ರೆ ಮಾತ್ರ ಅದು ಅವ್ರನ್ನ ನೋಡಿ ಕಲ್ತ್ಕೊಡೋದು. ಹೀರೋಗಳನ್ನ ನಂಗೆ ತೋರಿಸ್ಬೇಕು ಅಂತ ಆಸೆ, ತುಂಬಾ ಆಸೆ ಇದೆ ಅವ್ರಿಗೆ. ಸುದೀಪ್ ಸರ್ನು ಐ ಥಿಂಕ್ ಬಚ್ಚನ್ ಅಲ್ಲಿ ಆ ರೇಂಜ್ ಅಲ್ಲಿ ಫಸ್ಟ್ ಪೋರ್ಟ್ರೇ ಆಗಿತ್ತು ಅಂತ. ಏನೇ ಬರ್ತಾನೆ ಇದ್ರು ಒಂದ್ ಮಾತು ಹೇಳೋರು, ಚೆನ್ನಾಗಿ ಎಷ್ಟೊತ್ತಿಯ ಓದೋ ಅದು ಅವಾಗ ಅರ್ಥ ಆಗಿಲ್ಲ, ಅದು ಇವಾಗ ಅವ್ರು ನೋಡಿದ್ಮೇಲೆ ಅರ್ಥ ಆಯ್ತು. ಓದಿದ್ರೆ ಇಷ್ಟೆಲ್ಲ ನಾಲೆಜ್ ಸಿಗುತ್ತೆ. ಇವ್ರು ಡೈರೆಕ್ಷನ್ ಮಾಡಿದಾರ ಅಂತ ಡೈರೆಕ್ಟರ್ ಅಂತ ಇವ್ರು ಹೇಳಿದ್ಮೇಲೆ ಅರ್ಥ ಆಗ್ತಾ ಇದೆ. ಇವ್ರು ಇಷ್ಟೆಲ್ಲ ಪೊಲೈಟ್ ಆಗಿ ಇರ್ಬೇಕಾ ಅಲ್ಲಿ, ಅವ್ರು ಹೇಳಿದನೇ ಮಾಡ್ಬೇಕಾ ಅಂತ ಹೇಳಿ. ದುನಿಯಾವಿ ಸರ್ ಹೇಳಿದ್ಮೇಲೆ ನಾನು ಸಿನಿಮಾ ನೋಡ್ರೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಫ್ರೀ ಟೈಮ್ ಮಲಗಿರ್ತೀನಿ ಅಷ್ಟೇ. ಡಾರ್ಲಿಂಗ್ ಸರ್ ಹತ್ರ ಕಲ್ತ್ಕೊಂಡಿದ್ದು ಅಷ್ಟೇ. ನಾನು ಪಾಠ ಹೇಳೋ ಕೊಡೋ ಮಾಸ್ಟರ್ ಬಂದ್ರೆ ನಾವು ಏನೇ ಓದಿದ್ರು ಕೂಡ ಅವ್ರ ಮಾಸ್ಟ್ರು, ನಾವು ಸ್ಟೂಡೆಂಟ್. ಈ ಲಾಸ್ಟ್ RCB ಕಪ್ ಗೆಲ್ತು, ನಿಮ್ಮದು ಕಾಂಬಿನೇಷನ್ ಅದನ್ನ ಕೇಳಬೇಕು ಅಂತ ಇದೆ ಇವತ್ತು. ಅದು ಹೆಂಗೆ ಬಂತು ಐಡಿಯಾ? ಆ್ಯಕ್ಚುಲಿ ಅದು ನೀವಿಬ್ಬರು ವೀಡಿಯೋಸ್ ಮಾಡಿ ಫಸ್ಟ್ ನಾನು ಯಾಕೆ ಮಾಡ್ತಾರೆ ಇವರು, ಕೃಷ್ಣಂಗೆ ಇದು IPL ಇದಲ್ವಾ, ಪ್ರಮೋಷನ್ ಆಗುತ್ತೆ ಸಿನಿಮಾ ಅಂತ ಮಾಡ್ತಾರೆ ಅಂತ. ಬಟ್ ಈ ಲೇಯರ್ ಇರೋದೇ ಗೊತ್ತಾಗಿಲ್ಲ. ಟೀಸರು ಟ್ರೈಲರ್ ಬಂದು ಗೊತ್ತಾಗಿದೆ, ಓ ಇದು ಮ್ಯಾಟ್ರ್ ಅಂತ. IPL ಟೈಮಲ್ಲೇ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು. ಅಷ್ಟು ಬೇಗ ರೆಡಿ ಆಗಲಿಲ್ಲ ಸಿನಿಮಾ. ಆ್ಯಕ್ಚುಲಿ ಯಾಕಂದರೆ ಕಂಪ್ಲೀಟ್ಲಿ ಅದ್ರ ಮೇಲೆ ಬೇಸ್ಡ್ ಅಲ್ಲ ಇದು. ಸಿನಿಮಾ ಇರೋದು ನಿಮ್ಮ ಕ್ರಿಕೆಟು IPL ಇದ್ರ ಮೇಲೆ ಇರೋದು. ಸೊ ಹಂಗಾಗಿ ಶಶಾಂಕ್ ಸರ್ದು ಐಡಿಯಾ ಅದು, ಈ ಥರ ಮಾಡೋಣ ಅಂತಂದ್ರೆ ಸರಿ ಸರ್ ಮಾಡೋಣ ಅಂತ. ಅದು ಎಲ್ಲರೂ ಇಷ್ಟಪಟ್ಟರು. ನಿಮಗೆ ಸ್ಕ್ರಿಪ್ಟೇ ಮಜಾ ಆಯಿತು ಬೇಸಿಕಲಿ. ಏನೇನೋ ತಮಾಷೆ ನಾವು ಒಂದಷ್ಟು ಚೇಂಜಸ್ಗಳು ಮಾಡ್ಕೊಂಡು ಏನೇನೋ ಕಾಮಿಡಿಯಾಗೆ ಎಂಜಾಯ್ ಮಾಡ್ತಾರೆ ಆಡಿಯನ್ಸ್. ಆ್ಯಕ್ಚುಲಿ ಮಂಜು ನಾನು ಭೀಮದಲ್ಲಿ ನೋಡಿದಾಗ ಇಷ್ಟು ಫನ್ ಇರಲಿಲ್ಲ. ತುಂಬ ಸೀರಿಯಸ್ಸು, ಒಂಥರ ಭಯ. ಹಾಂ ಸರ್, ಆಯ್ತು ಸರ್, ಇಲ್ಲ ಸರ್, ಆಗಲ್ಲ ಸರ್, ತುಂಬ ಪೊಲೈಟ್ನೆಸ್ಸು, ಆ ಥರದ್ದು ಭಯ ಆ ಥರದ್ದು ಒಂದು ಫೀಲಿಂಗ್ ಇತ್ತು. ನಂಗೆ ತುಂಬ ಖುಷಿ ಆಯ್ತು ಇವತ್ತು. ಅಂದರೆ ಈಗ ನೋಡ್ತಿರೋದು ಎಷ್ಟು ಚೇಂಜ್ ಮಾಡಿದ್ದಾರೆ ಬ್ರ್ಯಾಟಲ್ಲಿ ಅಂತ. ಹಾಳಾಗಿ ಹೋಗಿದ್ದಾನೆ ಮಂಜು. ಹೌದಾ ಮಂಜು? ಈ ಓಲ್ ಕ್ರೆಡಿಟ್ ಶಶಾಂಕ್ ಸರ್. ಕಾನ್ಫಿಡೆಂಟ್ ಆಗಿದ್ದಾರೆ ಈಗ, ಕಾನ್ಫಿಡೆಂಟ್ ಆಗಿದೆ. ಮಾತಾಡಿ ಬಂದು. ಸೊ ಏನಾಗಿರುತ್ತೆ ಅಂದರೆ ಅವಾಗ ಇಂಡಸ್ಟ್ರಿಗೆ ಬಂದಿರ್ತಾರೆ, ಹೆಂಗೆ ಏನು ಅನ್ನೋದು ಗೊತ್ತಿರಲ್ಲ, ಭಯದಲ್ಲಿ ಇರ್ತಾರೆ. ಈಗ ಒಂದಷ್ಟು ಸಿನಿಮಾಗಳಾಯಿತು, ಈಗ ಅವ್ರಿಗೇನಾಗಿದೆ, ಇದು ಹೋಮ್ ಫೀಲ್ ಆಗಿದೆ ಎಲ್ಲ. ಈಗ ಇಂಡಸ್ಟ್ರಿ ಓಕೆ ಹಿಂಗೆ ಕೆಲಸ ಮಾಡುತ್ತೆ, ಅವ್ರಿಗೂ ಅರ್ಥ ಮಾಡ್ಕೊಳಕ್ಕೆ ಬೇಕಲ್ಲ. ಸಡನ್ನಾಗಿ ಯಾರನ್ನೋ ಕರ್ಕೊಂಬಂದು ಇಂಡಸ್ಟ್ರಿಗೆ ಬಿಟ್ಬಿಟ್ರೆ ಏನಪ್ಪ ನಾನು ಹಿಂಗೆ ಮಾತಾಡೋದು ಕರೆಕ್ಟಾ, ಹಿಂಗೆ ಮಾತಾಡೋದು ತಪ್ಪ, ಏನು ಅವರೇ ಭಯದಲ್ಲಿರ್ತಾರೆ, ಯಾಕೆ ಬೇಕು ಅಂದ್ಬಿಟ್ಟು ಸುಮ್ಮನೆ. ಫಸ್ಟ್ ಪಾಪ ತುಂಬ ನೊಂದ್ಕೊಂಡ್ಬಿಟ್ಟಿದ್ರು. ಸರ್ ನಾನು ಆ ಇಂಟೆನ್ಷನಲ್ಲಿ ಮಾತಾಡಿಲ್ಲ ಸರ್, ನಾನು ಈ ಥರ ಕೇಳಿದೆ ಸರ್, ಅವ್ರು ಇವಾಗಲೂ ಈ ಥರ ಎಲ್ಲ ಕೇಳ್ತಾರೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಸರ್, ಏನು ಮಾಡಲಿ ಸರ್ ಅಂತ ಪಾಪ ಅಂಥ ಪರಿಸ್ಥಿತಿ. ತುಂಬ ಅವಾಗೆಲ್ಲ ಒಂಥರ ಆಗ್ಬಿಡೋದು, ಏನಪ್ಪ ಹೆಂಗೆ ತಾನೇ ಮಾತಾಡೋದು. ಆ್ಯಂಡ್ ಆಫ್ ಸ್ಕ್ರೀನ್ ತುಂಬ ಫನ್ ಇತ್ತಾ ನೀವು ನೋಡ್ದಂಗೆ? ಹೌದು, ಐ ಮೀನ್ ಐ ಥಿಂಕ್ ಇವ್ರದ್ದು ಮೇಡಮ್ದು ನಮ್ದು ಏನೋ ಇಂಟ್ರಾಕ್ಷನ್ ಇಲ್ಲ, ಸಿಗ್ಲೇ ಇಲ್ಲ. ಐ ವಾಸ್ ಓನ್ಲಿ ವಿತ್ ಕೃಷ್ಣ ಫುಲ್ ಟೈಮ್. ನಮ್ಮ ಸೀನ್ಸೇ ಇತ್ತು, ಬಟ್ ಅವ್ರ ಜೊತೆ ಇರಲಿಲ್ಲ ಸ್ಯಾಡ್ಲಿ. ಶಶಾಂಕ್ ಸರ್ ಸಿನಿಮಾಗಳು ನೋಡಿದ್ರಾ ನೀವು? ನೋಡಿದೆ. ಯಾವ್ದು ಇಷ್ಟ ನಿಮ್ಗೆ ತುಂಬ? ಕೌಸಲ್ಯ ಸುಪ್ರಜಾರಾಮ. ರೀಸೆಂಟ್ ಅಷ್ಟೇನಾ? ಅದಕ್ಕೆ ನಾನು ಆಡಿಷನ್ ಕೊಟ್ಟಿದ್ದೆ ಅದಕ್ಕೆ, ಓ ಬಟ್ ರಿಜೆಕ್ಟ್ ಆದೆ. ಅದಕ್ಕೆ ಈ ಸಿನಿಮಾಗೆ I love Shashank Sir's movies. ದೇವರು ಬೆಟರ್ ಪ್ಲಾನ್ ಇಟ್ಟಿದ್ದಾರೆ. ಹೌದು, ಅದಕ್ಕೇನೆ ಅಲ್ಲಿ ಬೇಡವ. ಅದೇ ಅದರಲ್ಲಿ ಇಬ್ಬರು ಹೀರೋಯಿನ್ ಇತ್ತಲ್ಲ, ಇಬ್ಬರಲ್ಲಿ ಯಾಕೆ ಸೋಲೋ ಹೀರೋಯಿನ್ ಮಾಡ್ಬಿಡೋಣ ಅಂತ ಈ ಮೂವಿ. ಬಟ್ ಅವ್ರ ಫಿಲ್ಮೋಗ್ರಫಿ ತುಂಬ ಚೆನ್ನಾಗಿದೆ. ಅವ್ರು ಫುಲ್ ಲವ್ ಸ್ಟೋರೀಸ್, ಡ್ರಾಮಾ ಎಲ್ಲ ಮಾಡ್ತಾ ಬರ್ತಾ ಇದ್ದಾರೆ. ಬಟ್ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಅವ್ರು ಇವಾಗ ಈ ಡಿಫ್ರೆಂಟ್ ಜಾನರಿಗೆ ಬಂದಿದ್ದಾರೆ. ಥ್ರಿಲ್ಲರ್, ಆ್ಯಕ್ಷನ್ ಜಾನರಲ್ಲಿ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲಿ ನಾನು ಮಾಡಿದ್ದಾರೆ ಮುಂಚೆನೂ ಮಾಡಿಲ್ಲ. ಸೊ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್, ಬಿಗ್ ಫಿಲ್ಮ್. ಶಶಾಂಕ್ ಸರ್ ಆ್ಯಕ್ಚುಲಿ ಅವ್ರ ಒಳಗಡೆ ಸಖತ್ತು ಒಳ್ಳೆ ಆ್ಯಕ್ಷನ್ ಡೈರೆಕ್ಟರ್ ಇದ್ದಾರೆ. ಅಂದರೆ ನಾವು ಬಚ್ಚನ್ ಮಾಡುವಾಗ ನಮ್ಮ ಸರ್ಪ್ರೈಸ್ ಆ್ಯಕ್ಚುಲಿ ಅದು ಈ ಲೆವೆಲ್ಗೆ ಟ್ರೀಟ್ ಮಾಡಿರೋ ಏನಪ್ಪ ಇದು ಅಂತ. ನಿಮಗೆ ತುಂಬ ಹೊಸದಾಗಿತ್ತಲ್ಲ ಆಗ. ಅಂದರೆ ಅವರು ಅಲ್ಲ, ಟ್ರೈಲರ್ ಕೂಡ ಎಕ್ಸ್ಟ್ರಾನರಿ ಟ್ರೈಲರ್ ಅಲ್ಲ ಅದು. ಅವಾಗ ಬಿಟ್ಟಾಗ ಓ ಏನು ಹಿಂಗೆಲ್ಲ ಇದೆಯಲ್ಲ ಅನ್ನಂಗಿತ್ತು. ತುಂಬ ದೊಡ್ಡದು ಕಾರ್ ಫ್ಲಿಪ್ಸ್ ಅಲ್ಲ, ಅವ್ರ ಒಳಗಡೆ ಒಬ್ಬ ಲೈಟ್ ಪೊಲೀಸ್ ಸ್ಟೇಷನಲ್ಲೆಲ್ಲ ಬಲ್ಪ್ತು ಹಿಂಗೆ ಜರಾಸಂಧದಲ್ಲಿ ಒಂದು ಸುಮ್ಮನೆ ಒಂದು ಜಲಕ್ ಥರ ತೋರಿಸಿದ್ರು ಜರಾಸಂಧ ಮಾಡಿದಾಗ. ಅಂದರೆ ಅದು ಹ್ಯೂಜ್ ಆ್ಯಕ್ಷನ್ಸ್ ಪ್ಯಾಕ್ಡ್. ಬಟ್ ವೆನ್ ಇಟ್ ಕಮ್ಸ್ ಟು ಬಚ್ಚನ್ ಅಂದಾಗ ಆ ಸ್ಟೈಲಿಶು, ಆ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ನಿಮ್ಗೆ ಹೀರೋಗಳನ್ನ ನಂಗೆ ತೋರಿಸ್ಬೇಕು ಅಂತ ಆಸೆ, ತುಂಬ ಆಸೆ ಇದೆ ಅವ್ರಿಗೆ. ನಿಮಗೆ ಇನ್ಫ್ಯಾಕ್ಟ್ ಸುದೀಪ್ ಸರ್ನು ಐ ಥಿಂಕ್ ಬಚ್ಚನಲ್ಲಿ ನಿಮಗೆ ಆ ರೇಂಜಲ್ಲಿ ಫಸ್ಟ್ ಪೋರ್ಟ್ರೇ ಆಗಿತ್ತು ಅಂತ ಅನ್ಕೋತೀನಿ. ಮುಂಚೆ ಯಾವುದೋ ಅಷ್ಟೊಂದು ಆ ಲೆವೆಲಲ್ಲಿ ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ರು ಸುದೀಪ್ ಸರ್ನು ಕೂಡ. ಹಂಗೆ ಪ್ರತಿ ಸಿನಿಮಾದಲ್ಲೂ ಅವರು ಟ್ರೈ ಮಾಡ್ತಾರೆ ಅದನ್ನ. ಇನ್ಫ್ಯಾಕ್ಟ್ ನನಗೆ ಕೌಶಲ್ಯದಲ್ಲೂ ನಿಮ್ಗೆ ಅದೊಂದು ಫ್ಯಾಮಿಲಿ ಡ್ರಾಮಾ, ಬಟ್ ಸ್ಟಿಲ್ ಫಸ್ಟ್ ಹಾಫಲ್ಲಿ ಆ ಹೇರ್ ಸ್ಟೈಲು, ಮೀಸೆ, ಇದು ಆ ಸ್ಟೈಲಿಂಗು ಚೆನ್ನಾಗಿ ಮಾಡಿದರು. ಎಲ್ಲರಿಗೂ ಮೀಸೆ ತಿರುಗಿಸ್ತಾರಲ್ಲ ಅವರು. ಅಜಯ್ ರಾವ್ ತಿರ್ಸಿ ನಾನು ತಿರ್ಸೋಕ್ಕಾಗಲಿ, ಅವರು ತಿರ್ಗಿಸ್ತಾರೆ. ಅದಕ್ಕೆ ವಿಲನಿಗೆ ತಿರುಗಿಸ್ಬಿಟ್ಟಿದ್ದಾರೆ ಈ ಸಲ. ತಿರ್ಸಿ ನೋಡಿದ್ರು ಒಂದು ಕಡೆ ತಿರುಗ್ತಾ ಇಲ್ಲ, ಹಾಗೂ ಜಲ್ಲು. ಏನು ಎಕ್ಸೈಟಿಂಗ್ ಮೂಮೆಂಟು ನಿಮಗೆ ಸಿನಿಮಾಲಿ? ಐ ಥಿಂಕ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಇದೆ, ಸೊ ಇಟ್ಸ್ ವೆರಿ ಥ್ರಿಲ್ಲಿಂಗ್ ವೆನ್ ಯು ಆರ್ ವಾಚಿಂಗ್ ಇಟ್.
you'll be very curious ಏನಾಗ್ತಾ ಇದೆ ಹೆಂಗಾಗುತ್ತೆ ಅಂತ. ಸೊ ಐ ಲವ್ ದ ಕ್ಲೈಮ್ಯಾಕ್ಸ್ ಆಫ್ ದ ಫಿಲ್ಮ್ ಆ್ಯಂಡ್ ಆಬ್ವಿಯಸ್ಲಿ ನಾನೇ ನೀನಂತೆ ಸಾಂಗ್ನು ತುಂಬ ಚೆನ್ನಾಗಿ ಬಂದಿದೆ, ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ವೆರಿ ಹ್ಯಾಪಿ. ಈ ಥರದ್ದು ಕಂಟೆಂಟ್ಸ್ ಮಾಡ್ಬೇಕಾದ್ರೆ ಕಲರ್ ಪ್ಯಾಲೆಟು ಮತ್ತು ಆವಾಗಲೇ ಹೇಳಿದ್ರಿ ಕಲರ್ ಟ್ರೀಟ್ಮೆಂಟು ಹೌದು ಅಂದರೆ ಹೆಂಗೆ ತೊಗೋಬೋದು ಅನ್ನೋದೊಂದು ಇರುತ್ತಲ್ಲ, ಒಂದು ಕ್ವಶನ್ ಮಾರ್ಕ್ ಇರುತ್ತಲ್ಲ. ಸೊ ಇದು ಡಿಸ್ಕಷನ್ ಆಗಿತ್ತು ಇದು ಯಾವ್ದು ಶಶಾಂಕ್ ಸರ್ ಜೊತೆಗೆ. ಅಂದರೆ ಈ ಥರ ಟ್ರೀಟ್ಮೆಂಟ್ ಹೆಂಗೆ ತೊಗೋತಾರೆ ಅಂತ. ನ್ಯಾಚುರಲಿ ಆ್ಯಕ್ಷನ್ ಸೀಕ್ವೆನ್ಸು ಅಥವಾ ಆ ಒಂದು ಟಿಂಟ್ಗಳು ಇಲ್ಲೆಲ್ಲ ಆ ಪಬ್ಬು ಆ ಒಂದಷ್ಟು ಇದೆಯಲ್ಲ ನಿಮಗೆ ಕಂಪ್ಲೀಟ್ಲಿ ಬೇರೆ ಕಾಣಿಸ್ತಾ ಇರುತ್ತೆ ನಿಮ್ಗೆ ಯೂಶ್ವಲಿ. ನಾನು ಆ್ಯಕ್ಚುಲಿ ದೊಡ್ಡ ಸ್ಕ್ರೀನಲ್ಲಿ ನೋಡಿಲ್ಲ, ನಾನು ನೋಡಿದ್ದು ಒಂದು ಹೋಮ್ ಥಿಯೇಟ್ರಲ್ಲಿ ನೋಡಿದೆ ಫಿಲಮ್ಮು. ಆ್ಯಂಡ್ ಇನ್ನೂ DA ಎಲ್ಲ ಆಗಿರಲಿಲ್ಲ. ಇದರಲ್ಲಿ ನೋಡಬೇಕು. ನಾನು ಟ್ರೈಲರ್ ನೋಡಿದಾಗಲೇ ಸಖತ್ತಾಗಿ ಕಾಣಿಸ್ತಾ ಇತ್ತು. ಟ್ರೈಲರ್ ಮತ್ತು ಸಾಂಗ್ ರಿಲೀಸ್ ಮಾಡಿದ್ರು ಒಂದು ದೊಡ್ಡ ಸ್ಕ್ರೀನಲ್ಲಿ. ಅಲ್ಲಿ ನೋಡಿದಾಗಲೇ ಒಂದು ಕಲರ್ಸ್ ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇತ್ತು. ಯಾಕಂದರೆ ಇದು ತುಂಬ ಮೇಕಿಂಗ್ ತುಂಬ ಚೆನ್ನಾಗಿ ಮಾಡಿದಾರಲ್ಲ. ನಾನು 4K ನೋಡೋಕ್ಕೆ ಬಿಗ್ ಸ್ಕ್ರೀನ್ ಲಿಂಕ್ ಕಾಣುತ್ತೆ ನೋಡಬೇಕು. ಇಮೇಲೆ ಮಿಕ್ಸಿಂಗು ಅಟ್ಮಾಸು ಎಲ್ಲ ಸೌಂಡ್ಗೂ ಡಿಸೈನ್ಸು ತುಂಬ ತಲೆ ಕೆಡ್ಸ್ಕೊಂಡು ಮಾಡಿದ್ದಾರೆ. ಶಶಾಂಕ್ ಅವ್ರದ್ದು ಯಾವ ವಿಷಯ ನಿಮ್ಗೆ ತುಂಬ ಅಂದರೆ ಅವರು ಸಿನಿಮಾದಿಂದ ಸಿನಿಮಾಗೆ ತುಂಬ ಅಪ್ಡೇಟ್ ಆಗ್ತಾರೆ. ಅಂದರೆ ಲೈಕ್ ಆಲ್ಮೋಸ್ಟ್ 20 years ಆಯ್ತು ಅವ್ರು ಬಂದು. ಈ ಒಂದು ಆ ಫಸ್ಟ್ ಫಿಲ್ಮ್ ಮಾಡಿದಾಗ ಅವ್ರು ಎಷ್ಟು ಕ್ಯೂರಿಯಸ್ ಆಗಿದ್ರು, ಎಷ್ಟು ಹೊಸ ಟೆಕ್ನಾಲಜಿ ಅಥವಾ ಎಲ್ಲದ್ರ ಬಗ್ಗೆ ತಿಳಿದಿತ್ತು. ಇವತ್ತಿಗೆ ಈ ಜನ್ಸಿ ಟೈಮಲ್ಲಿ ಏನು ಅವ್ರಿಗೆ ಅಪ್ಡೇಟ್ ಎಲ್ಲವೂ ಅಷ್ಟು ತಿಳ್ಕೊಂಡಿರ್ತಾರೆ. ಅವ್ರು ತುಂಬ ತಲೆ ಕೆಡ್ಸ್ಕೊಳ್ಳೋದು ಅಪ್ಡೇಟ್ ಆಗೋದಕ್ಕೆ. ತುಂಬ ತಲೆ ಕೆಡ್ಸ್ಕೊತಾರೆ. ಏನು ಅಪ್ಡೇಟ್ ಆಗಿದೆ, ಏನು ಯೂಸ್ ಮಾಡ್ಬೋದು, ಏನು ಬೆಟ್ರ್ ಮಾಡ್ಬೋದು. ಇದಿದೆ ಗೊತ್ತಾ, ನಾವು ಹಿಂದೆ ಹೋಗ್ಬಾರ್ದು. ಏನೇ ಆಗಲಿ ನಿಮ್ಗೆ ಯಾವಾಗಲೂ ಒಬ್ಬ ಡೈರೆಕ್ಟರ್ ಅಂದರೆ ಒಂದು 10 years ಲೈಫ್ ಇರುತ್ತೆ. ನೀವು ಅವರು ಡಬಲ್ ಡೆಕೆಡ್ ಬರ್ತಾ ಇದ್ದಾರೆ ಅಂದರೆ ಸ್ಟಿಲ್ ಈಸ್ ಅ ವೆರಿ ಗುಡ್. ಅಂದರೆ ರೀಚ್ ಆಗಿ ಇನ್ನೂ ಮಾಡ್ತಾ ಇದ್ದಾರೆ. ಸಕ್ಸಸ್ಫುಲ್ಲಾಗಿ ಪ್ರೀವಿಯಸ್ ಫಿಲ್ಮ್ ಹಿಟ್ ಕೊಟ್ಟಿದ್ದಾರೆ ಅಂದರೆ ಏನೋ ಅಲ್ಲಿ ಇಸ್ ಡೂಯಿಂಗ್ ಸಮಥಿಂಗ್ ರೈಟ್ ಅಲ್ಲಿ. ಸೊ ಅದು ಅಲ್ಲ, ಪ್ಯಾಷನೇಟ್ ಒಂದು, ಬಟ್ ಅಪ್ಡೇಟ್ ಆಗಬೇಕು ಅನ್ನೋದಿದೆಯಲ್ಲ, ಬಟ್ ಅದಕ್ಕೂ ಪ್ಯಾಷನ್ ಮಾಡ್ತಾ ಬರ್ತಾರೆ. to know what is happening next. ಮಂಜು, ಈ ಸಿನಿಮಾದಲ್ಲಿ ಆ ಹಳೆ ಗ್ಯಾಂಗ್ ಬಿಟ್ಟು ಹೊಸ ಗ್ಯಾಂಗ್ ಅಲ್ವಾ? ಸೊ ಯಾರ್ಯಾರಿಂದ ಏನೇನು ಕಲ್ತ್ರಿ? ಈಗ ಕೃಷ್ಣ, ರಮೇಶ್ ಇಂದಿರಾ ಅವರಿದ್ದರು, ಮತ್ತು ಅಚ್ಯುತ್ ಸರ್ ಇದ್ದರು. ಬೇರೆ ಯಾರ್ಯಾರು ಕಾಂಬಿನೇಷನ್ ಇದೆ ನಿಮ್ಮದು ಫಿಲ್ಮಲ್ಲಿ? ಇವ್ದೆ ನೀವು ಹೇಳಿಲ್ಲ, ಅಚ್ಯುತ್ ಸಾರು, ರಮೇಶ್ ಇಂದಿರಾ ಸಾರು, ನಮ್ಮ ಡಾರ್ಲಿಂಗ್ ಕೃಷ್ಣ ಸಾರು, ಇವ್ರದ್ದೇ. ಯಾರೋ ಮೇಸ್ಟ್ರು ಬೇರೆ ಇಟ್ಕೊಂಡಿದ್ದೀರಲ್ಲ? ನಮ್ಮ ಮೇಸ್ಟ್ರು ಅವ್ರು ಬಂದ್ಬಿಟ್ಟು ಶಶಾಂಕ್ ಸರ್ ಅವ್ರ ಫ್ರೆಂಡು. ಸೀರಿಯಸ್ಲಿ ಅವರು ಅಷ್ಟೇ ಮೇಸ್ಟ್ರೇ ಅವರು. ನೀವೇನಾದರೂ ಮಾತಾಡಿ, ಅವ್ರು ಮಾತಾಡೋದೇ ಇಂಗ್ಲೀಷು. ಅವ್ರು ಎತ್ತದ ಲೆಕ್ಚರ್ ಹಂಗೆ ಫುಲ್ ಎತ್ತಾ ಇರ್ತಾರೆ, ಹಿಸ್ಟ್ರಿ ಎತ್ತಾ ಇರ್ತಾರೆ. ಸರ್ ಸಾಕು, ಅಲ್ಲಿ ಜಾಗ ಇಲ್ಲ ಇದ್ರ ಮೇಲೆ. ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದೆ. ದಿಸ್ AI is working ChatGPT. ಸರ್ ಇವನು ಸರ್ ChatGPT ಅದಕ್ಕೆ ಹೆಂಗೆ ಅಷ್ಟೆಲ್ಲ ನಾಲೆಜ್ ಬರುತ್ತೆ, ಅದನ್ನು ಇದು ಮಾಡೋದು ನಾನು ಅಂತ ಹೇಳಿದ್ರು. ನಾನು ಅದಕ್ಕೆ ಕನ್ನಡ ಗಿಣಿ ಹಾಕೊಂಡ್ಬಿಟ್ಟಿದ್ದೀರಾ, ನನಗೆ ಇಷ್ಟೆಲ್ಲ ಕನ್ನಡ ಸಾಕು. ಭಯಂಕರ ಸ್ವೀಟ್ ಸರ್ ಅವರು, ತುಂಬ ಪೊಲೈಟು. ಅಷ್ಟು ಓದಿದ್ದಾರೆ ಅನ್ಸೋದೇ ಇಲ್ಲ. ಅಷ್ಟು ನಾಲೆಜ್ ಇಟ್ಕೊಂಡಿದ್ರು ಅಷ್ಟು ಏನು ಅಂದರೆ, ಇವಾಗ ಪರ್ಟಿಕ್ಯುಲರ್ ನಾನು ನೋಡಿ ನನ್ನ ಕ್ಲಾಸ್ಮೇಟ್ಸು ಯಾರೋ ಒಬ್ಬರು ಈಗ ಹೋಗಿ ದುಡಿತಾರವ್ರೆ, ಭಯಂಕರ ಅಹಂಕಾರ ಗಾಂಚಲಿ ಮಾತುಗಳಲ್ಲಿ. ಇವರು ಇಷ್ಟು ಓದಿದ್ದಾರೆ, ಅದಕ್ಕೇ ನಾಲೆಜ್ ಅನ್ನೋದು ಇಷ್ಟರಲ್ಲಿ ಅಂತ. ಅದು ಬಂದ್ಬಿಟ್ಟು ಒಂದು ಶಿಸ್ತಿದ್ರೆ ಮಾತ್ರ ಅದು ಬರೋದು. ಅದು ಅವ್ರನ್ನ ನೋಡಿ ಕಲ್ತ್ಕೊಡೋದು. ಅಷ್ಟು ಪೊಲೈಟು. ಏನಾದ್ರು ಒಂದು ಕೇಳಿದ್ರೆ ಕ್ಲೀನ್ ಎಕ್ಸ್ಪ್ಲನೇಷನ್ ಮಾಡ್ತಾರೆ, ಅದನ್ನು ಅರ್ಥ ಆಗೋ ಥರ. ನನಗೆ ಅವತ್ತು ಕೇಳ್ಬಿಟ್ಟು ಹಿಂಗೆ ಅರ್ಥ ಆಗಿಲ್ಲ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಲ್ಲ ಸರ್, ಬೇಡ ನಂಗೆ ಅರ್ಥ ಆಗಿಲ್ಲ, ಅದೇ ಅಷ್ಟೇ ಸಾಕು. ಈ ChatGPT ಜೂನಿಯರ್ ಹಾಕ್ಕೊಟ್ಟ ನಾ ಯೂಸ್ ಮಾಡೋ ಅಂತ, ಇಷ್ಟೇ ಸಾಕು, ಏನು ಮಾಡಲ್ಲ ಅಂತ. ಸೊ ಆ ಥರ ನಾನು ಅವ್ರು ನೋಡಿ ಒಂದು ವಿಷಯ ನಾನು ಎಲ್ಲೋ ಒಂದು ಕಡೆ ನಮ್ಮ ತಾಯಿನ ಮಿಸ್ ಮಾಡ್ಕೊಂಡು ಅಲ್ಲಿ. ಯಾಕಂದರೆ ಏನೇ ಬರ್ತಾನೆ ಇದ್ರು ಅವ್ರು ಒಂದು ಮಾತು ಹೇಳೋರು, ಚೆನ್ನಾಗಿ ಎಷ್ಟು ಓದ್ತೀಯ ಓದೋ ನೀನು ಅಂತ. ಅದು ಅವಾಗ ಅರ್ಥ ಆಗಿಲ್ಲ, ಅದು ಇವಾಗ ಅವ್ರು ನೋಡಿದ್ಮೇಲೆ ಅರ್ಥ ಆಯಿತು. ಓದಿದ್ರೆ ಇಷ್ಟೆಲ್ಲ ನಾಲೆಜ್ ಸಿಗುತ್ತೆ, ಇಷ್ಟೆಲ್ಲ ನಾವು ಬಂದ್ಬಿಟ್ಟು ಮೆಚ್ಯೂರಾಗಿ ಥಿಂಕ್ ಮಾಡಿ ಮಾತಾಡ್ಬೋದು, ಏನೋ ಹೊಸ ವಿಷಯ ಬರ್ತಾ ಇದೆ ಅದನ್ನು ಕಲ್ತ್ಕೊಬೋದು ಅಂತ. ಇವಾಗಲೂ ಅಷ್ಟೇ ಓದು ಡೈಲಾಗ್ಸ್ ಕೊಟ್ಟರು ಕೂಡ ಅದು ಓದೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಅದು ಹೋಗೋದೇ ಇಲ್ಲ ಒಳಗಡೆ ಸ್ಕ್ರೀನ್ ಒಳಗಡೆ. ನೀವು ಯಾರೋ ಪ್ರಾಂಪ್ಟ್ ಮಾಡಬೇಕು ಇಲ್ಲ ಇನ್ನು ಹೇಳಿದ್ರೆ ಇಮಿಡಿಯೇಟ್ ಎತ್ಕೊಂಡ್ಬಿಡ್ತೀನಿ. ಅದನ್ನು ಫಸ್ಟ್ ನಾನು ಆ್ಯಸ್ ಅ ಕ್ಯಾರೆಕ್ಟರ್ ಹೊರಡೋಗ್ಬಿಟ್ರೆ ಅದನ್ನು ನನಗೆ ಹೆಂಗೆ ಬೇಕೋ ಅದನ್ನು ಒಂಚೂರು ಅಡಾಪ್ಟ್ ಮಾಡಿಕೊಂಡು ತೊಗೊಂಡ್ಬಿಡ್ತೀನಿ ಇಮಿಡಿಯೇಟು. ಅದನ್ನು ಓದಿ ನಾನು ಇದೆಲ್ಲ ಮಾಡೋಕ್ಕೋಗಲ್ಲ. ಫಸ್ಟ್ ಒಂದ್ಸಲಿ ಕೇಳ್ತೀನಿ, ಐಡಿಯಾ ಓದಿ ಹೇಳ್ತಾರೆ, ಓಕೆ ಸರ್ ಇದಾ ಸೀನಾ, ಓಕೆ ಸರ್ ಅಷ್ಟೇ ಮಾಡಿಬಿಡ್ತೀನಿ ಬಿಡಿ ಅಂತ ಅಷ್ಟು ಹಂಗೆ ಹೋಗ್ಬಿಡ್ತೀನಿ. ಅದರಿಂದ ಅಂದರೆ ತುಂಬ ಕಲಿಯೋದಿದೆ. ಇವು ಸಾರ್ ಹತ್ರನೂ ಅಷ್ಟೇ. ಇವಾಗ ಒಂದು ವಿಷಯ ಹೇಳ್ಕೊತೀನಿ, ಬೇಜಾರು ಮಾಡ್ಕೋಬೇಡಿ. ಇವ್ರು ಡೈರೆಕ್ಟರ್ ಅಂತಲೇ ಗೊತ್ತಿಲ್ಲ ನನಗೆ. ನಿನ್ನೆ ಮಾತಾಡ್ದೆ ಹೇಳ್ತಾಯಿದ್ರು ಇವರು ಡೈರೆಕ್ಷನ್ ಮಾಡಿದಾರ ಅಂತ. ಅಂದರೆ ಒಂದು ವಿಷಯ ಅಲ್ಲಿ ನಮ್ಗೆ ಸೆಟಲ್ ನಡೆಯೋದು. ಇವ್ರು ಏನು ಹೇಳಿದ್ರು ಅದು ನಡೀತೈತೆ ಅಲ್ಲಿ. ಅಂದರೆ ಇವರು ನನಗೆ ಡೈರೆಕ್ಟರ್ ಅಂತ ಇವ್ರು ಹೇಳಿದ್ಮೇಲೆ ಅರ್ಥ ಆಗ್ತಾಯಿದೆ. ಇವರು ಇಷ್ಟೆಲ್ಲ ಪೊಲೈಟಾಗಿ ಇರಬೇಕಾ ಅಲ್ಲಿ, ಅವ್ರು ಹೇಳಿದೇ ಮಾಡಬೇಕಾ ಅಂತ ಹೇಳ್ಬಿಟ್ಟು. ಇವ್ರದ್ದು ಏನು ಅಬ್ಜೆಕ್ಷನ್ಸ್ ಇದ್ದಿಲ್ಲ, ಏನು ಕರೆಕ್ಷನ್ಸ್ ಇದ್ದಿಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನು ಮಾತ್ರ ಕರೆಕ್ಷನ್ಸ್ ಮಾಡಿ ಮಾಡ್ತಾಯಿದ್ರು ಹೊರತು ಇವ್ರು ಡೈರೆಕ್ಟ್ರು ನಾವು ಇದನ್ನು ಬಂದ್ಬಿಟ್ಟು ತಿದ್ಕೊಬೇಕು, ನನಗೆ ಹಿಂಗೆ ಬೇಕು ಹಂಗೆ ಬೇಕು ಅದೆಲ್ಲ ಒಂಚೂರು ಇದ್ದಿಲ್ಲ. ಶಶಾಂಕ್ ಸರ್ದು ಏನಿತ್ತು
ಅವ್ರದ್ದೇನು ಒಂದು ಡೈಲಾಗ್ಸ್ ಆಗಲಿ ಅವ್ರದ್ದು ಆ್ಯಕ್ಷನ್ ರಿಯಾಕ್ಷನ್ಸ್ ಆಗಲಿ ಅಷ್ಟು ಮಾತ್ರ ತೊಗೊಂಡು ಕೊಟ್ಟರೆ ಹೊರತು ಇವ್ರು ಹೊರಡೆ ಡೈರೆಕ್ಟರ್ನ ಅಲ್ಲಿ ತೋರಿಸ್ಕೊಂಡಿಲ್ಲ. ಅದು ತೋರಿಸ್ಕೊಂಡಿದ್ರೆ ಮೇ ಬಿ ನನಗೆ ಗೊತ್ತಾಗಿರೋದು. ನನಗೆ ಮೊನ್ನೆ ಮಾತಾಡೋಕೆ ಹೇಳಿದ್ರು, ಯಾರೋ ಒಬ್ರು ಈ ಥರನೇ ಕೇಳ್ತಾಯಿದ್ರು. ನಾನು ಸರ್ ಅವರು ಡೈರೆಕ್ಟರ್ ಅಂದರೆ ಗೊತ್ತಿಲ್ಲ ಸರ್, ನನಗೆ ಇವಾಗ ಕಲ್ತ್ಕೊಂಡು ಗೊತ್ತಾಗ್ತಾ ಇದೆ ಅಂತ. ಶಶಾಂಕ್ ಸರ್ ಏನೋ ಕ್ಯಾಮ್ರಾಮನ್ ಹೇಳ್ತಾ ಇದ್ದೆ, ಹ್ಞೂ ಸರ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಇನ್ನೂ ಇವಾಗ ದುನಿಯಾವಿ ಸರ್ ಹೇಳಿದ್ಮೇಲೆ ನಾನು ಸಿನಿಮಾ ನನಗೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಫ್ರೀ ಟೈಮ್ ಮಲಗಿರ್ತೀನಿ ಅಷ್ಟೇ, ಬೇರೆ ಎಲ್ಲೂ ಊರು ಸುತ್ತೋಕ್ಕೂ ಆಗಲ್ಲ. ಇಲ್ಲಿ ಫ್ರೀ ಟೈಮ್ ಮಲಗಿರ್ತೀನಿ. ಅದು ಇವಾಗ ಏನು ಮಾಡಿದ್ದೀನಿ ಅಂದರೆ ಆಫ್ಟರ್ ಭೀಮಾ ಕನ್ನಡ ಸಿನಿಮಾಗಳು ನೋಡೋದನ್ನು ಸ್ವಲ್ಪ ಶುರು ಹಚ್ಕೊಂಡ್ಬಿಟ್ಟಿದ್ದೀನಿ. ಟೈಮ್ ಇದ್ದಾಗ ಫಸ್ಟ್ ಡೇ ಹೋಗ್ಬಿಡ್ತೀನಿ, ಇಲ್ಲಾಂದರೆ ಒಂದು 1 ವೀಕ್ ಹೋಗ್ಬಿಟ್ಟು ಆದರೆ ಕಂಪ್ಲೀಟ್ ಮಾಡಿಬಿಡ್ತೀನಿ ಸಿನಿಮಾನ. ಇವಾಗ ಕಲಿತಾ ಇದ್ದೀನಿ. ಅಂದರೆ ಸಾರಥ ಡಾರ್ಲಿಂಗ್ ಸಾರಥ ಕಲ್ತ್ಕೊಂಡಿದ್ದು ಅಷ್ಟೇ. ನಾವು ಹತ್ರ ಏನೇ ಇದ್ರೂ ಡೈರೆಕ್ಟರ್ ಪಾಠ ಕೊಡೋ ಮಾಸ್ಟ್ರು ಬಂದರೆ ನಾವು ಏನೇ ಓದಿದ್ರು ಕೂಡ ಅವ್ರ ಮಾಸ್ಟ್ರು, ನಾವು ಸ್ಟೂಡೆಂಟು, ಅದನ್ನು ಅವ್ರು ಏನು ಹೇಳ್ತಾರೋ ಅದನ್ನು ಅಚ್ಚುಕಟ್ಟಾಗಿ ತಿಳ್ಕೊಂಡು ಮಾಡಿದ್ರೆ ಲೈಫಲ್ಲಿ ಮುಂದೆ ಬರ್ತೀವಿ. ಅದೊಂದು ದೊಡ್ಡ ಎಕ್ಸಾಂಪಲ್. ಅವರು ಸೀರಿಯಸ್ ಆಗಿ ನೆಗಿತಾ ಇರ್ತಾರೆ, ಫನ್ ಮಾಡ್ತಾ ಇರ್ತೀವಿ. ಆ ಹೀರೋ ಮತ್ತು ಒಂದು ಸೀನಿಯರ್ ಆರ್ಟಿಸ್ಟ್ ಅದೆಲ್ಲ ಏನಿಲ್ಲ ಸರ್, ಜಾಲಿ ಫುಲ್ ಫನ್ನು. ನಾನೇನು ಅಂದ್ಕೊಂಡಿದ್ದೆ ಗೊಂಡರ ಇವರು ಅಂತ ಫಸ್ಟ್ ಬಿಗಿನಿಂಗ್ ಸರ್. ಏನಾದರೂ ಮಾಡಿ ಹುಡುಗರ ಹತ್ರ ಆರ್ಟಿಸ್ಟ್ ಹತ್ರ ಮಾತಾಡ್ಬಿಡ್ತೀನಿ. ಫೀಮೇಲ್ ಆರ್ಟಿಸ್ಟ್ ಹತ್ರ ಹೋಗೋದೇ ಇಲ್ಲ, ನಾವು ಮಾತಾಡೋದೇ ಇಲ್ಲ. ಏನಕ್ಕೆ ಸುಮ್ಮನೆ ಅವ್ರೇನೋ ಅಂದ್ಕೊಂಡ್ಬಿಡ್ತಾರೆ, ಅವ್ರೇನೋ ಅಂದ್ಬಿಟ್ರೆ ಬೇಜಾರು. ಮಂಜು ನೋಡಿದ್ರೆ ಯಾರಿಗೂ ಹೆದರಿಕೆ ಆಗಿಲ್ಲ ಸೆಟ್ಟಲ್ಲಿ. ಇಲ್ಲ ಸರ್ ಹೆದರ್ಕೋತಾರೆ ಮಾತಾಡೋದಾಗ. ನಾನು ಯಾರಾದ್ರೂ ಇಂಟ್ರಕ್ಷನ್ ಮಾಡೋಕ್ಕೋಗಲ್ಲ ಸರ್ ಬಿಗಿನಿಂಗಲ್ಲಿ. ನನಗೆ ಎಲ್ಲೋ ಒಂದು ಕಡೆ ಬೇಜಾರಾಗ್ಬಿಟ್ರೆ ಏನಾದ್ರು ಚೂರು ಅಂದ್ಬಿಟ್ರೆ ಅಷ್ಟೇ ಸೈಲೆಂಟ್ ಆಗಿಬಿಡ್ತೀನಿ, ಮೂಡ್ ಆಫ್ ಆಗಿಬಿಡ್ತೀನಿ. ಅದಕ್ಕೆ ಅದನ್ನು ಟ್ರೈ ಮಾಡೋಕ್ಕೆ ಹೋಗಲ್ಲ, ಮಾತಾಡೋಕ್ಕೆ ಹೋಗಲ್ಲ. ಇವ್ರು ಆ್ಯಕ್ಚುಲಿ ಹೀರೋಯಿನ್ ಬಂದ್ಬಿಟ್ಟು ಹೆಂಗೆ ನಾನು ಅಂದ್ಕೊಂಡಿದ್ದೆ, ಮೊನ್ನೆ ಹೋಗಿದ್ವಿ ಹೋಟ್ಲ್ ಹತ್ರ, ಅವಾಗ ಗೊತ್ತಾಯ್ತು ಇವರು ನಮ್ಮ ಥರನೇ ಫುಡ್ಡಿ ಮತ್ತು ಫುಲ್ ಜಾಲಿ ಕ್ಯಾರೆಕ್ಟರ್ ಅಂತ. ಸೊ ಓಕೆ ಅವ್ರ ಹತ್ರ ಮಾತಾಡ್ಬೋದು. ಮೊನ್ನೆ ಹೋಗಿ ಎಲ್ಲ ಇವರು ಆರ್ಡರ್ ಫುಡ್ಡಿನ ತಾನೆ ಯಾರು ಊಟ ತಿಂಡಿ ಇಷ್ಟಪಡಲ್ಲ. Everyone loves food ಅಲ್ವಾ? ಇಲ್ಲ ಯಾರು ಮಾಡುವುದು ಹೊಟ್ಟೆಗೆ. ಅಂದ್ರೆ ಫುಡ್ಡಿ ಅಂದ್ರೆ ಸ್ವಲ್ಪ ಈ ತರ ಇರ್ತಾರಲ್ವಾ, ಅಲೋ ಈ ತರ ಇರ್ತಾರಲ್ಲ, ತಿಂದಂಗೆ ಆಗಿರೋದಲ್ಲ, ಅವ್ರು ಬೇಕು ಅಂತ ಆಗಿರೋದಂಗೆ. ನಮ್ದು ಸಿನಿಮಾದಲ್ಲಿ 3 ಟ್ರಾನ್ಸ್ಫಾರ್ಮೇಶನ್ ಇದೆ ಸರ್. ಅದರಲ್ಲಿ ಥ್ರೋಟ್ ಫಿಲ್ಮ್ ಸರ್. ಆ್ಯಕ್ಚುಲಿ ಯಂಗ್ ಕ್ಯಾರೆಕ್ಟರಲ್ಲಿ ನನಗೆ ಸ್ವಲ್ಪ ಬಯಸಿಬೇಕು, ಅಂದ್ರೆ ಚೆನ್ನಾಗಿ ಕೆಲಸ ಕೊಟ್ಟಿದ್ದಾರೆ. ಬಾಡಿ ಬಿಲ್ಡರ್ ಥರ ಕಾಣಿಸ್ಬಾರ್ದು ಅಂತ. ಹಾಗೇನು ಅಲ್ಲಿ ಅದೇ ಥರ ಅದಕ್ಕೇನು ಡಯಟು ಅದಕ್ಕೇನು ವರ್ಕೌಟ್ ಅಷ್ಟೇ ಮಾಡ್ಕೊಂಡ್ವಿ. ಸ್ವಲ್ಪ ಮಿಡ್ಲು ಇವಾಗೆಲ್ಲ ತಿಂದು ಇದಾಗಿರ್ತಾನೆ, ಸೇನ್ ಇರೋದು ಬೇಡ, ಲೈಟಾಗಿ ಓಕೆ. ಇನ್ನು ಲಾಸ್ಟ್ ಗಡ್ಡ ಬಿಟ್ಟಾಗ ಎಲ್ಲ ಇದೆ. ಅವ್ನು ಏನು ವರ್ಕೌಟ್ ಮಾಡಬೇಕು, ಅವನು ಹೊಟ್ಟೆ ಗಿಟ್ಟೆ ಬಿಟ್ಕೊಂಡು ಸಖತ್ತಾಗಿರ್ಬೇಕು, ಅವನು ಗಾಂಚಿಲಿ ಬಂದಿರಬೇಕು. ಆ ಥರ ಆ ಡೈರೆಕ್ಟ್ರು ಆ ಥರ ನಮ್ಮನ್ನು ಪಳಗಿಸಿದ್ದು. ಆ ಕ್ಯಾರೆಕ್ಟ್ರು ಇಷ್ಟೇ. ಅವನು ಏನಿಲ್ದಾಗ ಶಿಸ್ತಿತ್ತು, ಎಲ್ಲ ಇತ್ತು. ಏನೋ ಒಂದು ಚೂರು ಬಂದಾಗ ಆ ಶಿಸ್ತನ್ನ ಸ್ವಲ್ಪ ಬಿಟ್ಟ, ಎಲ್ಲ ದುಡ್ಡು ಜಾಸ್ತಿ ಬಂದಾಗ ಶಿಸ್ತಾದೆ ಬಿಟ್ಬಿಟ್ಟು ಎಲ್ಲ ಮಾನವರಿಯಿಂದ ಬದುಕ್ತಾನೆ. ಆ ಒಂದು ಕ್ಯಾರೆಕ್ಟರ್ ಅಲ್ಲಿ. ಸೊ ಅದನ್ನು ಹಂಗೆ ಕಂಟಿನ್ಯೂ ಆಗೋ ಹಂಗೆ. ಟೈಮ್ ಇಲ್ಲ ಹೇಳ್ಬೋದು. ಆ್ಯಸ್ ಎ ಟ್ರೈನರು ನಮ್ಗೆ ಗೊತ್ತು ಇಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಅಂತ ತಲೆಯಲ್ಲಿ ಬಂದುಬಿಟ್ಟಿದೆಯಲ್ಲ ಸರ್. ಏನು ಕಲ್ತಿದ್ದಾಗ ಸೈಕಲ್ ಕಲಿಬೇಕು, ಬಿದ್ದು ಮಾಡ್ತೀವಿ. ಗೊತ್ತಾದ್ಮೇಲೆ ವೀಲಿಂಗ್ ಹೊಡಿತಾರ ಆ ಥರ ಆಗೋಯ್ತು. ಇವಾಗ ಸರಿ ಬಿಡು ಏನಕ್ಕೆ ಆಮೇಲೆ ಮಾಡ್ಕೊಳ್ಳೋಣ ಬಿಡು ಅಂತ ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದು ಅದನ್ನು. ನಾನು ಅದು ಕಂಟಿನ್ಯೂ ಒಂದು ಇವಾಗ ಬಾಲಿವುಡ್ ಆ್ಯಕ್ಟರ್ಸು ಅವ್ರ ಥರ ಎಲ್ಲ ಇಟ್ಕೊಬೇಕಂದ್ರೆ ಅಷ್ಟು ಕಾಸ್ಟ್ಲಿ ಆಗಿರ್ಬೇಕು ನಾವು. ಆಗ ಅಷ್ಟು ಟೈಮ್ ಫ್ರೀ ಸಿಗಬೇಕು, ಅಷ್ಟು ನಮಗೆ ಇಲ್ಲಿ ಟೈಮ್ ಫ್ರೀ ಮಾಡಿಕೊಡ್ಬೇಕು. ಅದು ಸ್ವಲ್ಪ ಇನ್ನೂ ಹೋಗ್ತಾ ಆಗುತ್ತೆ. ಆವಾಗ ಬೇಕಾದರೆ ಈಗಲೇ ಒಂದಷ್ಟು ಜನ ಬೇರೆ ಕೇಳ್ತಾರೆ ಅಂತಾರೆ, ಏನು ಈಗಲೇ ಹಿಂಗೆ ಕೇಳ್ತಾರಲ್ಲ ಅಂತ. ಇನ್ನು ನಾನು ವರ್ಕೌಟ್ ಮಾಡಬೇಕು, ನಾನು ಆಮೇಲೆ ಬರ್ತೀನಿ ಶೂಟಿಂಗ್, ಇಮೇಲೆ ಬರ್ತೀನಿ ಅಂದ್ರೆ ಎಲ್ಲ ಆಯ್ತದೆ. ಎಲ್ಲ ಆಗ್ತದೆ ಸರ್. ಅದು ನಾವು ಹೋಗಿ ಕಮ್ಮಿ ಮೇಲೆ ಕೈ ಹಿಡಿದ್ರೆ 2 ಅವರ್ ಬೇಕು, ಮಿನಿಮಮ್ 2 ಅವರ್ 3 ಅವರ್ ಬೇಕು. ಎಲ್ಲಿಂದ ಬಿಡ್ತಾರೆ ನಮ್ಮನ್ನು, ಬಿಡಲ್ಲ. ಯಾಕಂದರೆ ಫಸ್ಟು ಇಲ್ಲಿಂದ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ರೆಸ್ಟ್ ಮಾಡಬೇಕು. ಇಲ್ಲಿ ಮುಗಿಸೋದ್ಸಲ ಹಿಂಗಾಗಿರ್ತೀವಿ. ಅಲ್ಲೂ ಡಯಟ್ ಇಂಪಾರ್ಟೆಂಟ್ ಸರ್. ಡಯಟ್ ಒಂದು ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಕಾಸ್ಟ್ಲಿನೂ ಕೂಡ ಇವಾಗ ಈ ಕಡೆ ಎಲ್ಲ, ಮತ್ತು ಎಲ್ಲ ದೂರ ಇರುತ್ತೆ. ಆದರೆ ನನಗೆ ಸೆಟ್ಟಲ್ಲಿ ಶಶಾಂಕ್ ಸರ್ ಸೆಟ್ಟಲ್ಲಿ ಒಂದು ಹ್ಯಾಪಿನಿಂಗ್ ಆಯಿತು. ನಾನು ಆರ್ಡ್ರ್ ಮಾಡಿ ತಿನ್ಕೋತಿದ್ದೆ. ಇದು ಶಶಾಂಕ್ ಸರ್ ವೆಜ್ಜು, ಆಲ್ಮೋಸ್ಟ್ ಅಭಯ್ ಎಲ್ಲ ಏಡಿ ಸ್ವಲ್ಪ ಜನ ವೆಜ್ಜು, ನಾನು ಎನಿ ಟೈಮ್ ನಾನ್ ವೆಜ್ಜು. ನಾನು ಬೇಕಾಗಿರೋದನ್ನ ತಂದೂರಿಗೆ ಹಿಂದಿರು ತರಿಸ್ಕೊಂಡು ಸೂಪರಾಗಿ ತಿಂತಾಯಿದ್ದೆ. ಅದರಲ್ಲಿ ನನಗೆ ರಿಸ್ಟ್ರಿಕ್ಷನ್ ಇದ್ದಿಲ್ಲ. ಆಮೇಲೆ ಇದರಲ್ಲೂ ಅಷ್ಟೇ ನೀವು ಚೇಂಜಸ್ ಸ್ವಲ್ಪ ನೋಡಿರ್ಬೋದು. ಇವಾಗ ಇರೋದಕ್ಕೂ ಹೊಟ್ಟೆ ಸ್ವಲ್ಪ ಜಾಸ್ತಿ ಇದೆ, ಇವಾಗ ಅಲ್ಲೊಂದು ಚೂರು ಹೊಟ್ಟೆ ಕಡಿಮೆ ಇರುತ್ತೆ, ಇನ್ನು ಮಿಡ್ಲ್ ಹೊಟ್ಟೆ ಜಾಸ್ತಿ ಆಗಿರುತ್ತೆ. ಬೇರೆ ಕಡೆ ಟ್ರಾವೆಲ್ ಮಾಡ್ಕೊಂಬಂದು ಮತ್ತು ಸೊ ಆ ಥರ ಅದು ಮೈಂಟೈನ್ ಮಾಡೋದಕ್ಕೆ ಕಷ್ಟ. ಸ್ವಲ್ಪ ಮುಂದೆ ಏನೋ ಇದ್ದರೆ ಸ್ವಲ್ಪ ನಮಗೆ ಆರೋಗ್ಯ ಕಡೆ ಸ್ವಲ್ಪ ಗಮನ ಹರಿಸೋದಕ್ಕೆ ಸ್ವಲ್ಪ ದಾರಿ ಮಾಡಿಕೊಡಿ.